Hey guys, welcome to my YouTube channel. ಫಸ್ಟ್ ಥಿಂಗ್ ಈ ಚಾನಲಲ್ಲಿ ಏನಿರುತ್ತೆ ಅಂತ ಹೇಳ್ತೀನಿ. ಸಿಂಪಲ್, ಇದರಲ್ಲಿ ನಿಮಗೆ ಎಲ್ಲ ಥರದ ಜಾಬ್ ಅಪ್ಡೇಟ್ಸ್ಗಳು ಸಿಗುತ್ತೆ. ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಲಿ, ಆಫೀಸ್ಗೆ ಹೋಗೋ ಜಾಬ್ ಆಗಲಿ, ಎಲ್ಲ ರೀತಿಯ ಜಾಬ್ಗಳು, ಸೆಕ್ಟರ್ಸ್ಗಳು ಹಂಗೆ ಎಲ್ಲ ಫೈನಾನ್ಷಿಯಲ್ ಸೆಕ್ಟರ್ ಆಗಲಿ, ನಿಮ್ಗೆ ಮೆಕ್ಯಾನಿಕಲ್ ಸೆಕ್ಟರ್ ಆಗಲಿ, IT ಸೆಕ್ಟರ್ಸ್ ಆಗಲಿ, ಅಥವಾ ಎಲ್ಲ ರೀತಿ ಫೀಲ್ಡ್, ನಿಮಗೆ ಗೌರ್ಮೆಂಟ್ ಜಾಬ್ಸ್ಗಳ ಬಗ್ಗೆ ಎಲ್ಲ ರೀತಿ ಫೀಲ್ಡ್ ಬಗ್ಗೆ ನಿಮಗೆ ಇಲ್ಲಿ ಅಪ್ಡೇಟ್ ಸಿಗುತ್ತೆ. ಹಾಗೆ ನಿಮ್ಗೆ ಯಾವುದಾದ್ರೂ ಜಾಬ್ಗಳ ಬಗ್ಗೆ ಅಪ್ಡೇಟ್ಸ್ಗಳು ಬೇಕು ಅಂದರೆ ಒಂದು ಸೆಕ್ಟರ್ ಬಗ್ಗೆ ಬ್ಯಾಂಕಿಂಗು ಅಥವಾ ಈ ಥರ ಏನಾದರೂ ನಿಮಗೆ ಅದ್ರ ಬಗ್ಗೆ ಯಾರಿಗೂ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಹಾಕಿ. ಸೊ ನಾನು ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ನಿಮಗೆ ವಿಡಿಯೋ ಮಾಡಿ ಖಂಡಿತವಾಗ್ಲೂ ಹಾಕ್ತೀನಿ. ಮತ್ತೆ ನಿಮ್ಗೆ ಇಲ್ಲಿ ಯಾವುದೇ ಥರ ಫೇಕ್ ಜಾಬ್ ಅಪ್ಡೇಟ್ಸ್ಗಳು ಸಿಗಲ್ಲ. ಎಲ್ಲ ಜೆನ್ಯೂನ್ ಆಗಿ ಒಳ್ಳೆ ಚೆನ್ನಾಗಿರೋ ಕಂಪ್ನಿಗಳನ್ನೇ ನೋಡ್ಬಿಟ್ಟೆ ನಾನು ಸೆಲೆಕ್ಟ್ ಮಾಡಿಬಿಟ್ಟೆ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ನೀವು ಯಾವುದೇ ಥರ ಭಯ ಪಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲೆಲ್ಲ ಜೆನ್ಯೂನ್ ಜಾಬ್ಗಳೇ ಇರುತ್ತೆ. ಓಕೆ, ಇವಾಗ ಈ ಜಾಬ್ ಇವತ್ತು ಯಾವ ಜಾಬ್ ಅಂದರೆ ಜಾನ್ಸನ್ ಆ್ಯಂಡ್ ಜಾನ್ಸನ್ಸ್ ಅನ್ನೋ ಒಂದು ಕಂಪನಿ. ಇದು ಕೂಡ ಒಂದು MNC ಕಂಪ್ನಿ. ಸುಮಾರು 1.5 ಲಕ್ಷ ತನಕ ಜನಗಳು ಈ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಕಂಪ್ನಿ ಬಗ್ಗೆ ಯಾವುದೇ ಥರ ನೀವು ಟೆನ್ಷನ್ ತಗೊಳ್ಳೋಬೇಡ, ತುಂಬ ಚೆನ್ನಾಗಿದೆ. ತುಂಬ ವರ್ಷಗಳಿಂದ ನಡ್ಸ್ಕೊಂಡು ಬರ್ತಿರೋದು ಕಂಪ್ನಿ, MNC ಕಂಪ್ನಿ. ಸೊ ನೀವು ಯಾವುದೇ ಥರ ಟೆನ್ಷನ್ ಮಾಡ್ಕೊಳ್ಳೋದಾಗಲಿ ಏನು ಬೇಕಾಗಿಲ್ಲ. ಇಲ್ಲಿ ATR ಅನಾಲಿಸ್ಟ್ ರೋಲ್, ಅದಕ್ಕೆ ನಿಮಗೆ ಅನಾಲಿಸ್ಟ್ ಮತ್ತೆ ಫೈನಾನ್ಷಿಯಲ್ ನಾಲೆಜ್ ಇದ್ರೆ ಸಾಕು. ಸೊ ಇವ್ರು ಇಲ್ಲಿ 1 ರಿಂದ 2 ವರ್ಷ ಎಕ್ಸ್ಪೀರಿಯನ್ಸ್ ನ ನೋಡ್ತಾ ಇದ್ದಾರೆ. ಸೊ 1 ಇಯರ್ ಅಂದ್ರೆ ನನ್ನ ಪ್ರಕಾರ ನಿಮ್ದು ಕಾಲೇಜ್ ಇಂಟರ್ನ್ಶಿಪ್ ಏನಾದ್ರು ಮಾಡಿರ್ತೀರಲ್ವ, ಸೊ 6 ಮಂತ್ ಆ ಥರ. ಸೊ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಇಂಟರ್ನ್ಶಿಪ್ ಇದ್ರೆ ಮಾತ್ರ ಅಪ್ಲೈ ಮಾಡಿ, ಇಲ್ಲ ಅಂದ್ರೆ ಸುಮ್ಮನೆ ಅಪ್ಲೈ ಮಾಡಿ ಟೈಮ್ ವೇಸ್ಟ್ ಎಲ್ಲ ಮಾಡೋಕೆ ಹೋಗ್ಬೇಡಿ. ಸೊ ನಿಮ್ದು ಆ ಥರ ಏನಾದ್ರು ಇದ್ರೆ ಫ್ರೆಶರ್ ಆಗಿದ್ರು ಕೂಡ ಅಪ್ಲೈ ಮಾಡಿ, ಚಾನ್ಸಸ್ ಇರುತ್ತೆ, ಸಿಗ್ಬೋದಲ್ವಾ. ಸೊ ಅದಕ್ಕೆ ಡೇಟ್ ಪೋಸ್ಟೆಡ್ ಜೂನ್ ಅಂತ 25 ಅಂತಿದೆ, ಬಟ್ ಭಯ ಪಡಬೇಡಿ. ರೀಸೆಂಟ್ ಆಗಿದ್ದು ಲಿಂಕ್ಡ್ಇನ್ ಅಲ್ಲಿ ಅಪ್ಡೇಟ್ ಆಗಿರೋದು. ಸೊ ಅವರು ತಿರ್ಗಾ ಅಪ್ಡೇಟ್ ಮಾಡ್ತಿರ್ತಾರೆ, ಬಟ್ ಪೇಜ್ ಅಪ್ಡೇಟ್ ಮಾಡೋಕೆ ಹೋಗ್ಬಾರ್ದು. ಸೊ ನೀವು ಅಪ್ಲೈ ಮಾಡಿ, ಯಾವುದೇ ಥರ ಭಯ ಪಡೋಕೆ ಅವಶ್ಯಕತೆ ಇಲ್ಲ. ಮತ್ತೆ ಇಲ್ಲಿ ಕೀ ರೆಸ್ಪಾನ್ಸಿಬಿಲಿಟೀಸ್ ನಿಮ್ದು ಅದೇ A2R ಏರಿಯಾಸ್ಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಮತ್ತೆ ಟೈಮ್ಲಿ ಕ್ಲೋಸಿಂಗ್, ಫೈನಾನ್ಷಿಯಲ್ ಪೀರಿಯಡ್ ಅಲ್ಲಿ ಎಲ್ಲ ನೀವು ಸ್ವಲ್ಪ ಜಾಸ್ತಿ ವರ್ಕ್ ಮಾಡಬೇಕಾಗುತ್ತೆ. ನಿಮಗೆ ಗೊತ್ತಿರುತ್ತೆ ಅನ್ಕೊಂತೀನಿ ಫೈನಾನ್ಷಿಯಲ್ ಎಲ್ಲ ಹೇಗಿರುತ್ತೆ ಅಂತ. ಮಾರ್ಚ್ ಆ ಥರ ಫೈನಾನ್ಷಿಯಲ್ ಇಯರ್ ಎಂಡ್ ಅಲ್ಲಿ ಸ್ವಲ್ಪ ಜಾಸ್ತಿ ಕೆಲಸನೇ ಇರುತ್ತೆ. ಸೊ ಅದೆಲ್ಲ ಟೈಮಿಂಗ್ ಪೀರಿಯಡ್ಗೆ ಕ್ಲೋಸ್ ಮಾಡ್ತಾ ಇರಬೇಕು. ಇದು ನಿಮ್ದು ಜಾಬ್ ಆಗಿರುತ್ತೆ. ಮತ್ತೆ ಅಕೌಂಟಬಿಲಿಟಿ, ವ್ಯಾಲಿಡ್, ಇದು ಡೀಪ್ ಎಕ್ಸ್ಪರ್ಟೈಸ್, ಇದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿರಬೇಕು. ಮತ್ತೆ ಗೇಮ್ ಚೇಂಜಿಂಗ್ ಕ್ವಾಲಿಫಿಕೇಶನ್ಸು, ಅದೇ MBA ಈ ಥರ ಏನಾದರೂ ಫೈನಾನ್ಷಿಯಲ್ ಈ ಸೆಕ್ಟರ್ ಅಲ್ಲಿ ನೀವು ಓದಿದ್ರೆ ತುಂಬಾ ಒಳ್ಳೆಯದು. ರಿಕ್ವೈರ್ಡ್ ನಿಮ್ಗೆ ಹೇಳಿದೆ 1 ರಿಂದ 2 ವರ್ಷ, ಬಟ್ ಸ್ಟಿಲ್ ನೀವು ಫ್ರೆಶರ್ಸ್ ಆಗಿದ್ದು ಇಂಟರ್ನ್ಶಿಪ್ ಏನಾದ್ರು ಮಾಡಿದ್ರೆ ಅಪ್ಲೈ ಮಾಡಿ, ಚಾನ್ಸಸ್ ಜಾಸ್ತಿ ಇರುತ್ತೆ ಸಿಗೋದು. ಅದೇ ಅವರು ಇದೆಲ್ಲ ನೋಡ್ತಾ ಇದ್ದಾರೆ. ಸಾಲಿಡ್ US ಗ್ಯಾಪ್, ಇದು US GAAP, ಅಕೌಂಟಿಂಗ್ ನಾಲೆಜ್, ಇದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿರಬೇಕು. ಮತ್ತೆ ಪ್ರೊಫಿಷಿಯಂಟ್ ಇನ್ ERP ಸಿಸ್ಟಮ್ಸು, ಅಸೆಸ್ಮೆಂಟ್ ಇನ್ ಅಮೇರಿಕಾ, EMA, ಮೇಬಿ ಹ್ಯಾಸ್ ಟು ವರ್ಕ್ ಶಿಫ್ಟ್. ಸೊ ಇದು ಶಿಫ್ಟ್ ಚೇಂಜ್ ಆಗುತ್ತೆ. ಸೊ ಅಮೇರಿಕಾ ಶಿಫ್ಟ್ ಆದರೆ ಅದೇ ನೈಟ್ ಶಿಫ್ಟ್ ಇರುತ್ತೆ. ಸೊ ಚೇಂಜಸ್ಗಳು ಇರುತ್ತೆ ರಿಲೇಟೆಡ್ ಟು ಪ್ರಾಜೆಕ್ಟ್. ಶಿಫ್ಟ್ ಯಾವ್ದಾದ್ರು ಒಂದೇ ನೀವು ಹೋಗ್ತಾ ಆಮೇಲೆ ಅಡ್ಜಸ್ಟ್ ಆಗ್ತೀರಾ. ರಿಟರ್ನ್ ಮತ್ತೆ ವರ್ಬಲ್ ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕು. ಇಂಗ್ಲೀಷಲ್ಲಿ ಚೆನ್ನಾಗಂದ್ರೆ ನಾರ್ಮಲ್ ಆಗಿದ್ರು ನಡೆಯುತ್ತೆ, ಏನಾಗಲ್ಲ. ಬಟ್ ಅಪ್ಲೈ ಮಾಡಿ, ನೀವು ಯಾವುದಕ್ಕೂ ಭಯ ಪಡೋಕೆ ಹೋಗ್ಬಿಡಿ. ಓಕೆ, ಇವಾಗ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡೋಣ. ಇಲ್ಲಿ ಆಟೋ ಫಿಲ್ ವಿತ್ ರೆಸ್ಯೂಮೆ, ಅಪ್ಲೈ ಮ್ಯಾನ್ಯುವಲಿ ಅಂತ ಇರುತ್ತೆ. ಆಟೋ ಫಿಲ್ ವಿತ್ ರೆಸ್ಯೂಮೆ ಅಂದ್ರೆ ನಿಮ್ದು ರೆಸ್ಯೂಮೆ ಎಲ್ಲ ಕ್ಲಿಯರ್ ಆಗಿ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿದ್ರೆ ಅದು ಫೀಲ್ಡ್ ಆಟೋ ಅಪ್ಡೇಟ್ ಆಗುತ್ತೆ. ಬಟ್ ನಾನು ಇಲ್ಲಿ ಮ್ಯಾನ್ಯುವಲಿ ಮಾಡ್ತೀನಿ, ಬಿಕಾಸ್ ನಿಮ್ಗೆಲ್ಲ ಅರ್ಥ ಆಗಲಿ ಅನ್ನೋ ಒಂದು ಕಾರಣಕ್ಕೆ. ಸೊ ನೀವು ಇಲ್ಲಿ ಫಸ್ಟ್ ಏನ್ ಮಾಡಬೇಕು ಅಂದ್ರೆ ನಿಮ್ದು ಮೇಲ್ ID ಕೊಡಬೇಕು. ಅದಾದ್ಮೇಲೆ ನೀವು ಪಾಸ್ವರ್ಡ್ ಹಾಕಿ. ನಿಮ್ದು ಜಿಮೇಲ್ ಪಾಸ್ವರ್ಡ್ ಅಲ್ಲ, ಬೇರೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ. ಇಲ್ಲಿ ಒಂದು ನಂಬರ್ ಮತ್ತೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಬೇಕು. ಅಟ್ಲೀಸ್ಟ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದ್ರು
ಇರಲೇಬೇಕಾಗುತ್ತೆ ಪಾಸ್ವರ್ಡ್. ಸೊ ಕ್ರಿಯೇಟ್ ಅಕೌಂಟ್ ಅಂತ ಕೊಟ್ಟ ಮೇಲೆ ರಿಕ್ವೈರ್ ಫೀಲ್ಡ್ ಹ್ಯಾವ್ ಎವರ್ ಬಿನ್, ನೀವು ಮುಂಚೆ ಈ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ನಾನು ಅಂತ ಹಾಕ್ತೀನಿ. ಕಂಟ್ರಿ ಇಂಡಿಯಾ, ಮತ್ತೆ ನಿಮ್ದು ಹೆಸರೇನು ಅಂತ ಮೆನ್ಷನ್ ಮಾಡಬೇಕು. ಲೀಗಲಿ ನಿಮ್ದು ಆಧಾರ್ ಕಾರ್ಡ್ ಅಲ್ಲೆಲ್ಲ ಏನಿದೆ ಅದನ್ನ ಹೆಸರು ಹಾಕಿ. ಫ್ಯಾಮಿಲಿ ನೇಮ್ ಎಲ್ಲ ಏನಾದ್ರು ಇದ್ರೆ ಹಾಕಿ, ಇಲ್ಲಾಂದ್ರೆ ನಿಮ್ಗೆ ಪ್ರಿಫರ್ಡ್ ಇನ್ನೊಂದು ಹೆಸರು ಇದೆ ಅಂದ್ರೆ ಇದು ಕ್ಲಿಕ್ ಮಾಡಿ. ಪ್ರಿಫರ್ಡ್ ನೇಮ್ ಎಲ್ಲ ನೀವು ಬರಿಬೇಕಾಗುತ್ತೆ. ನನಗೇನು ಯಾವುದು ಇಲ್ಲ, ಸೊ ನಾನು ನಾರ್ಮಲ್ ಆಗಿರ್ತೀನಿ. ಅಡ್ರೆಸ್ ನಿಮ್ದು ಕ್ಲಿಯರ್ ಅಡ್ರೆಸ್, ಮನೆ ನಂಬರ್ ಅದೆಲ್ಲ ಹಾಕ್ಬೇಕಂತಿಲ್ಲ. ಜಸ್ಟ್ ನಿಮ್ದು ಏರಿಯಾ ನಂಬರ್, ಏರಿಯಾ ಇದು ಹಾಕಿ ಅಷ್ಟೇ ಸಾಕು. ಆಮೇಲೆ ಸಿಟಿ, ಪೋಸ್ಟ್ ಕೋಡ್ ಹಾಕಿ, ಮೇಲ್ ಐಡಿ ಎಲ್ಲ ಬಂದಿರುತ್ತೆ. ಇಲ್ಲಿ ಫೋನ್ ಟೈಪ್ ಯಾವುದು, ಮೊಬೈಲ್ ಅಂತ. ಆಮೇಲೆ ಫೋನ್ ನಂಬರ್ ಹಾಕಿ, ನಿಮ್ದು ಫೋನ್ ನಂಬರ್ ಹಾಕಿದ್ಮೇಲೆ ಸೇವ್ ಅಂಡ್ ಕಂಟಿನ್ಯೂ. ಇದು ನೀವು ರೆಸ್ಯೂಮೆ ಆಟೋ ಫಿಲ್ ರೆಸ್ಯೂಮೆ ಕೊಟ್ಟಿದ್ರೆ ಇದೆಲ್ಲ ಫಿಲ್ ಆಗ್ತಿತ್ತು, ನಿಮ್ದು ಹೆಸರು ಅದು ಇದೆಲ್ಲ ಅದೇ ಫಿಲ್ ಮಾಡ್ತಿತ್ತು. ಬಟ್ ನಾನು ಇಲ್ಲಿ ಕೊಟ್ಟಿಲ್ಲ, ಮ್ಯಾನುವಲಿ ಕೊಡ್ತಿದ್ದೀನಲ್ವಾ, ಸೊ ನೀವು ಇಲ್ಲಿ ಆ್ಯಡ್ ಮಾಡಬೇಕು. ಎಕ್ಸ್ಪೀರಿಯನ್ಸ್ ಆ್ಯಡ್ ಮಾಡಿ. ಫ್ರೆಶರ್ ಆಗಿದ್ದು ಇಂಟರ್ನ್ಶಿಪ್ ಏನಾದರೂ ಇದ್ರೆ ಇಂಟರ್ನ್ಶಿಪ್ ಅದು ಆ್ಯಡ್ ಮಾಡಿ. ಇಲ್ಲ ನಿಮ್ದು ಇದಿದೆ ಏನೋ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ಅದನ್ನ ಆ್ಯಡ್ ಮಾಡಿ. ಆ ಜಾಬ್ ಅಲ್ಲಿ ಏನ್ ಇಂಟರ್ನ್ ಆಗಿದ್ರೆ ಏನ್ ಮಾಡಿದೀರಾ ಅದು ಟೈಪ್ ಮಾಡಿ. ನಾನಿಲ್ಲಿ ಸುಮ್ಮನೆ ಇದು ಮಾಡ್ತಿದ್ದೀನಿ. ಜಸ್ಟ್ ನಾರ್ಮಲ್ ಆಗಿ ಹಾಕ್ತಿದ್ದೀನಿ, ನೀವು ರಿಯಲ್ ಆಗಿ ಹಾಕಿ. ನಾನು ಸುಮ್ಮನೆ ಏನೋ ಒಂದು ಹಾಕ್ತಾ ಇದ್ದೀನಿ ಅಷ್ಟೇ. ಸೊ ನೀವು ನಂದ ಮತ್ತೆ ಫಾಲೋ ಮಾಡೋಕೆ ಹೋಗ್ಬಿಡಿ. ನೀವು ಯಾವ ಕಂಪ್ನಿಯಲ್ಲಿ ಹಾಕಿದ್ದೀರೋ ಸೊ ಅದನ್ನ ಜೆನ್ಯೂನ್ ಆಗಿ ಹಾಕಿ. ರೋಲ್ ಡಿಸ್ಕ್ರಿಪ್ಷನ್ ಬಗ್ಗೆ ಬರೀರಿ. ನೀವು ಅಲ್ಲಿ ಏನೇನೆಲ್ಲ ಕೆಲಸ ಮಾಡಿದ್ರಿ, ಇವಾಗ ಇಂಟರ್ನ್ಶಿಪ್ ಆದ್ರೆ ಏನೇನೆಲ್ಲ ಮಾಡಿದೀರಾ, ಸೊ ಅದನ್ನ ಹಾಕಿ. ನಾನಿಲ್ಲಿ ಸುಮ್ಮನೆ ಹಿಂಗೆ ಏನೋ ಫಿಲ್ ಮಾಡ್ತೀನಿ. ಸೊ ನಿಮ್ದು 2-3 ಇಂಟರ್ನ್ಶಿಪ್ ಹೋಯ್ತಿದ್ರೆ ಆ್ಯಡ್ ಏನೋದರ ಅಂತ ಕೊಟ್ಟು ಮತ್ತೆ ಇನ್ನೊಂದು ಕಂಪ್ನಿಯಲ್ಲಿ ಏನ್ ಮಾಡಿದೀರಾ ಅದನ್ನ ಫಿಲ್ ಮಾಡಿ. ಎಜುಕೇಶನ್ ನೀವು ಏನ್ ಡಿಗ್ರಿ ಮಾಡಿದೀರಾ, ಸೊ ಆ ಡಿಗ್ರಿನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ನಿಮ್ದು ಸ್ಕೂಲ್ ಯಾವುದು ಅದನ್ನ ಹಾಕಿ. ಸೊ ನಾನಿಲ್ಲಿ ಸುಮ್ಮನೆ ಹಾಕ್ತಿದ್ದೀನಿ, ನಂದಲ್ಲ. ನಿಮ್ದು ನೀವೆಲ್ಲಿ ಓದಿದ್ದೀರಾ ಅದನ್ನ ಹಾಕಿ. ಆಮೇಲೆ ಫೀಲ್ಡ್ ಆಫ್ ಸ್ಟಡಿ ಏನೇನು ಓದಿದ್ದೀರಾ ಅದೆಲ್ಲ ಹಾಕಿ. ಅಂಡ್ ಸರ್ಟಿಫಿಕೇಟ್ಸ್, ಇವಾಗ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಇದೆ, ಅಥವಾ ನೀವು ಎಕ್ಸೆಲ್ ಅಲ್ಲಿ ಏನೋ ಸರ್ಟಿಫಿಕೇಶನ್ ಮಾಡಿದೀರಾ, ಫೈನಾನ್ಷಿಯಲ್ ರಿಲೇಟೆಡ್ ಏನೋ ಸರ್ಟಿಫಿಕೇಶನ್ಸ್ ಮಾಡಿದೀರಾ, ಸೊ ಅದನ್ನೆಲ್ಲ ಆ್ಯಡ್ ಮಾಡಿ. ಇದ್ರೆ ಆ್ಯಡ್ ಮಾಡಿ, ಇಲ್ಲಾಂದ್ರೆ ಜಸ್ಟ್ ಬಿಡಿ. ಲ್ಯಾಂಗ್ವೇಜಸ್ ಒಂದು ಆ್ಯಡ್ ಮಾಡಿ ಸೇಫ್ಟಿ ಪರ್ಪಸ್ಗೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಗೊತ್ತು, ಇವಾಗ ಇಂಗ್ಲಿಷ್ ಅಂತೂ ಕಾಮನ್ ಹಾಕ್ಲೇಬೇಕು. ಐ ಆಮ್ ಫ್ಲೂಯೆಂಟ್ ಇದೊಂದು ಹಾಕಿ. ಫ್ಲೂಯೆಂಟ್ ಎಷ್ಟಿದ್ದೀರಾ, ಇದ್ದೀರಾ ಇಲ್ವಾ, ಎಸ್ ನೋ. ಆಮೇಲೆ ಫೌಂಡೇಶನ್, ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಂತ. ಆಮೇಲೆ ನಿಮ್ದು ಲೋಕಲ್ ಲ್ಯಾಂಗ್ವೇಜ್ ಯಾವುದು, ನೀವು ನಾನು ವಿಡಿಯೋ ನೋಡ್ತಿದ್ದೀರಾ ಅಂತ ಅಂದ್ರೆ ಕನ್ನಡ ನಿಮ್ಗೆ ಗೊತ್ತಿರುತ್ತೆ ಅಂತಾನೆ ಅರ್ಥ. ಸೊ ಕನ್ನಡ. ಆಮೇಲೆ ಇದ್ರಲ್ಲಿ ಫ್ಲೂಯೆಂಟ್ ಇದ್ದೀರಾ, ಇದರಲ್ಲಿ ಫೌಂಡೇಶನ್ ಇದೆ, ಎಸ್. ನಿಮ್ಗೆ ಹಿಂದಿ ಅಥವಾ ಬೇರೆ ಏನಾದ್ರು ಲ್ಯಾಂಗ್ವೇಜ್ ಗೊತ್ತಿರುತ್ತೆ ಅಂದ್ರೆ ಆ್ಯಡ್ ಏನಾದ್ರು ಅಂತ ಕೊಟ್ಟು ಅದನ್ನ ಆ್ಯಡ್ ಮಾಡ್ಬೋದು. ಇಲ್ಲಿ ರೆಸ್ಯೂಮೆ ಹಾಕ್ಬೇಕು. ನೀವು ಆಟೋ ಫಿಲ್ ವಿತ್ ರೆಸ್ಯೂಮೆ ಕೊಟ್ಟಿದ್ರೆ ಆಲ್ರೆಡಿ ಇಲ್ಲಿ ಬಂದಿರುತ್ತೆ. ಇವಾಗ ನಾನು ಕೊಟ್ಟಿರ್ಲಿಲ್ಲ, ಸೊ ಇಲ್ಲಿ ಬರುತ್ತೆ. ಇಲ್ಲಿ ಹಾಕಿದೀರಾ, ಇದು ಅಪ್ಲೋಡ್ ಆಗ್ತಾ ಇದೆ, ಲೋಡಿಂಗ್ ತೋರಿಸುತ್ತಲ್ಲ ನಿಮ್ಗೆ. ಸೊ ಇದು ಅಪ್ಲೋಡ್ ಆದ್ಮೇಲೆ ಸೇವ್ ಅಂಡ್ ಕಂಟಿನ್ಯೂ. ಇಲ್ಲ ಅಪ್ಲೋಡ್ ಆಗ್ತಿದೆ, ಸೊ ಅದೇ ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ಸುತ್ತೆ. ಏನು ಎರರ್ ಇದೆ, ಇಲ್ಲ ಆಯ್ತು. ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ನನ್ನ ಪ್ರಕಾರ ಇದು MNC ಆದ್ರಿಂದ, ಸೊ ನೀವು ಒಂದು 7 ಲಕ್ಷ ತನಕ ನೋಡ್ಬೋದು. ಸೊ ಇಲ್ಲಿ ಬರೀರಿ 7 ಲ್ಯಾಕ್ ಅಂತ. ಇಲ್ಲ ನೀವು ನೋಡಿ, ನಿಮ್ದು ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಅಷ್ಟು ಹಾಕಿ. ನಾನು ಸುಮ್ಮನೆ ಹಿಂಗೆ ಹಾಕಿದ್ದೀನಿ. ಅದು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್. ಅವ್ರು ಕೊಡೋದು ಆಮೇಲೆ ನೆಕ್ಸ್ಟ್ ಅವ್ರದ್ದು.
ವೀಸಾ ನೀವು ಇಲ್ಲಿರೋಕೆ ನೀವು ಇಲ್ಲಿದೆ ಸಿಟಿಸನ್ ಅಲ್ವಾ, ಸೊ ನೋ ಅಂತ ಹಾಕಿ. ಅದಾದ್ಮೇಲೆ ಡೂ ಹ್ಯಾವ್ ಎನಿ ಅಬಿಲಿಟಿ ಟು ಏನಾದ್ರೂ ಪ್ರಾಬ್ಲಮ್ ಇದೆಯಾ, ಲೈಕ್ ಕೇಸ್ ಏನಾದ್ರೂ ಇದೆಯಾ, ಏನೂ ಇಲ್ಲ, ಸೊ ನೋ. ಇಂಡಿಕೇಟ್ ಯುವರ್ ಪ್ರೊಫಿಷಿಯನ್ಸಿ. ನೀವು ಇದು ಫ್ಲೂಯೆಂಟ್ ಹಾಕ್ಬೇಡಿ ಇಂಗ್ಲಿಷ್, ಇದು ಅಡ್ವಾನ್ಸ್ಡ್ ಅಂತ ಹಾಕಿ ಅಥವಾ ಇಂಟರ್ಮೀಡಿಯೇಟ್ ಅಂತ ಹಾಕಿ. ಬೆಟರ್ ಅಡ್ವಾನ್ಸ್ ಅಂತ ಹಾಕೋದು ಒಳ್ಳೇದು, ಅಟ್ ಲೀಸ್ಟ್ ರೆಸ್ಯೂಮ್ ಆದ್ರೂ ಸೆಲೆಕ್ಟ್ ಆಗುತ್ತೆ. ಇಫ್ ಅಪ್ಲಿಕೇಬಲ್ ಆರ್ ಯು ವಿಲಿಂಗ್ ಟು ರಿಲೋಕೇಟ್ ಟು ದ. ನೆಕ್ಸ್ಟ್ ಏನಾದ್ರು ಬೇಕು ಅಂದ್ರೆ ನೀವು ರಿಲೋಕೇಟ್ ಆಗೋದಕ್ಕೆ ಪರವಾಗಿಲ್ವಾ ಹೈದರಾಬಾದ್ಗೆ ಅಂತ ಅವ್ರು ಕೇಳ್ತಿರೋದು. ಸೊ ಎಸ್ ಅಂತಾನೆ ಹಾಕಿ, ನಿಮಗೆ ರಿಮೋಟೇ ಇರುತ್ತೆ ಫಸ್ಟ್ ಅಲ್ಲಿ. ಇವಾಗ ಎಸ್ ಅಂತ ಹಾಕಿ, ಅದಾದ್ಮೇಲೆ ಅವ್ರು ಕರಿಯೋಕ್ ನೋಡಿದಾಗ ಮತ್ತೆ ನೋಡೋದು ಜಾಬ್ ಚೇಂಜ್ ಮಾಡ್ತೀರಾ ಅಥವಾ ಲೊಕೇಶನ್ ಹೋಗ್ತೀರಾ, ಅದ್ ನಿಮ್ ಮೇಲೆ ಇಷ್ಟ. ಬಟ್ ಇವಾಗ ಎಸ್ ಅಂತಾನೆ ಹಾಕಿ, ನೋ ಅಂತ ಹಾಕ್ಬೇಡಿ. ಆರ್ ಯು ಲೀಗಲಿ ಅಥರೈಸ್ಡ್ ಟು ಕಂಟ್ರಿ, ಇಲ್ಲಿದೆ ಇಂಡಿಯನ್ ಸಿಟಿಸನ್, ಸೊ ನೀವು ಲೀಗಲಿ ಆಗಿದ್ದೀರಾ. ಎಸ್. ಹೌ ಮೆನಿ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಡು ಹ್ಯಾವ್ ರೋಲ್ಸ್ ದಟ್ ಕ್ಲೋಸ್ಲಿ ಅಲೈನ್ ಟು ದ. ಈ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ. ನೀವು ಫ್ರೆಶರ್ ಆದ್ರೆ 0 to 6 ಮಂತ್ ಹಾಕಿ. ಇಲ್ಲ ನಿಮ್ದು ಇಂಟರ್ನ್ಶಿಪ್ ಇದೆ, 6 ತಿಂಗಳು ಇಂಟರ್ನ್ಶಿಪ್ ಎಲ್ಲ ಮಾಡಿದೀರಾ ಅಂದ್ರೆ 6 to 11 ಮಂತ್ಸ್ ಹಾಕಿ. ಇಲ್ಲ 1 to 1 year ಇಂಟರ್ನ್ಶಿಪ್ ಇದೆ ಅಥವಾ 1 year ಕೆಲಸ ಮಾಡಿದೀರಾ ಅಂದ್ರೆ 1 to 2 years ಅಂತ ಹಾಕಿ. ಸೊ ಅದಾದ್ಮೇಲೆ ಸೇವ್ ಅಂಡ್ ಕಂಟಿನ್ಯೂ. ಇಲ್ಲಿ ಜೆಂಡರ್ ಹಾಕಿ, ಟರ್ಮ್ಸ್ ಅಂಡ್ ಕಂಡೀಷನ್ ಚೆಕ್ ಮಾಡಿ, ಇದು ಓದ್ಕೊಳ್ಳಿ, ಮತ್ತೆ ಸೇವ್ ಅಂಡ್ ಕಂಟಿನ್ಯೂ. ಇಲ್ಲಿ ಎಲ್ಲ ನೀವು ಹಾಕಿರೋದೆಲ್ಲದು ಫಿಲ್ ಆಗಿರುತ್ತೆ ಇದರಲ್ಲಿ. ಸೊ ಎಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕರೆಕ್ಟ್ ಇದೆ ಅಂದ್ರೆ ಸಬ್ಮಿಟ್ ಬಟನ್ ಒತ್ತಿ ಅಷ್ಟೇ. ಅಪ್ಲೈ ಮಾಡಿರ್ತೀರ. ಸೊ ಇದು ನಾನು ಹೇಳ್ತೀನಿ ಅಲ್ಲ, ಮ್ಯಾಕ್ಸಿಮಮ್ ಒಂದು 10 ದಿನ ನೀವು ವೇಟ್ ಮಾಡಿ. ನಿಮ್ಗೆ ಯಾವುದೇ ರೀತಿಯ ಅಪ್ಡೇಟ್ಸ್ ಗಳು ಇವ್ರ ಕಡೆಯಿಂದ ಬಂದಿಲ್ಲ ಮೇಲಿಗೆ, ನಿಮ್ದು ಹೋಗಿ ಇದು ರಿಜೆಕ್ಟ್ ಆಗಿದೆಯೋ ಅಥವಾ ನಿಮ್ ಸೆಲೆಕ್ಟ್ ಆಗಿದೆಯೋ ಏನು ಬಂದಿಲ್ಲ ಅಂದ್ರೆ ಇದ್ರ ಆಸೆ ಬಿಟ್ಬಿಡಿ. ಯಾಕಂದ್ರೆ ಸುಮ್ನೆ ಅದನ್ನ ಇಟ್ಕೊಂಡು ಕೂರೋಕ್ಕಿಂತ ಬೇರೆ ನೋಡ್ತೇವೆ. ಸೊ ನೀವು ಇದಕ್ಕೆ ಜಸ್ಟ್ ಅಪ್ಲೈ ಮಾಡಿ, ಇನ್ನೊಂದು ಅಪ್ಲೈ ಮಾಡ್ತಾನೆ ಇರಿ. ಇದಕ್ಕೆ ಅಪ್ಲೈ ಮಾಡಿದೀನಿ ಸೊ ನಾನು ಕಾಯ್ತೀನಿ ಅನ್ನೋ ತರ ಎಲ್ಲ ಇಟ್ಕೋಬೇಡಿ. ಸೊ ದಟ್ ವಿಲ್ ಬಿ ಹೆಲ್ಪ್ಫುಲ್. ಇಷ್ಟೇ. ಥ್ಯಾಂಕ್ ಯು.